ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜಯ ಕಿಚನ್. ಇವತ್ತು ಟೊಮೊಟೊ ಮತ್ತು ಪಾವ್ ಭಾಜಿ ಮಸಾಲದಿಂದ ಟೊಮೊಟೊ ರೈಸ್ ಮಾಡೋಣ ಅಂತ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ, ಸ್ವಲ್ಪ ಚಕ್ಕೆ ಲವಂಗ, ಧನಿಯಾ ಪೌಡ್ರು, ಪಾವ್ ಭಾಜಿ ಮಸಾಲ ಮೇಯ್ನು, ಚಿಲ್ಲಿ ಪೌಡ್ರು, ಗರಂ ಮಸಾಲ ಮತ್ತು ಕೊತ್ತಂಬರಿ, ಅರಿಶಿಣದ ಪುಡಿ ಬೇಕು. ಇವಾಗ ಮಾಡೋದು ಹೆಂಗೆ ಅಂತ ಹಂಗೆ ನೋಡ್ಕೊಂಡು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಇವಾಗ ಬಾಣಲೆಗೆ ಒಂದು 3-4 ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ ಎಣ್ಣೆ ತುಪ್ಪ ಮಿಕ್ಸ್ ಮಾಡಾದರೂ ಹಾಕಿ, ಇಲ್ಲಾಂದರೆ ಬರೀ ಎಣ್ಣೆ ಹಾಕಿದ್ರೂ ಪರವಾಗಿಲ್ಲ. ಫಸ್ಟು ಚಕ್ಕೆ ಹಾಕ್ತಾಯಿದ್ದೀನಿ, ಒಂದು 3-4. ಅದೊಂದು ಸ್ವಲ್ಪ ಇದಾದಮೇಲೆ 2 ಏಲಕ್ಕಿಕಾಯಿ ಹಾಕ್ತಾಯಿದ್ದೀನಿ, ಮತ್ತು ಸ್ಟಾರ್ ಮೊಗ್ಗು ಒಂದು ಹಾಕ್ತಾಯಿದ್ದೀನಿ, ಚಕ್ಕೆ 2 ಪೀಸ್ ಹಾಕ್ತಾಯಿದ್ದೀನಿ, ಮತ್ತು ಎಲೆ ಹಾಕ್ತಾಯಿದ್ದೀನಿ, ಪಲಾವ್ ಎಲೆ 2, ಮತ್ತು ಒಂದು ಅರ್ಧ ಸ್ಪೂನಷ್ಟು ಇದು ಪೆಪ್ಪರು, ಮೆಣಸು ಹಾಕಿ ಚೆನ್ನಾಗಿ ಒಂಚೂರು ಇದಾದಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ 1-2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದಕ್ಕೆ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡೋಣ. ರುಬ್ಬಕ್ಕೆ ನಾನು 2-3 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 3 ಟೊಮೊಟೊನ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈರುಳ್ಳಿ ಫ್ರೈ ಆದಮೇಲೆ ನಾವು ಅದರ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ 1 ಸ್ಪೂನು. ಅಂದರೆ ನಿಮ್ಗೆ ರೈಸ್ ಜಾಸ್ತಿ ಇದ್ದರೆ ಇನ್ನೊಂದು ಸ್ವಲ್ಪ ಹಾಕಿ, ಕಡಿಮೆ ಇದ್ದರೆ ಸಾಕಷ್ಟು. ಆಮೇಲೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟಾಗುತ್ತೋ ಅಷ್ಟು ಹಾಕಿ. ಆಮೇಲೆ ಟೊಮೊಟೊ ಏನು ಒಗ್ಗರಣೆಗೆ ಅಂತ ಹಚ್ಚಿಟ್ಕೊಂಡಿದ್ದೀವಿ ಒಂದು ಚಿಕ್ಕದು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಏನು ತುಪ್ಪ ಹಾಕಿದ್ದೀವೋ ಅದೆಲ್ಲ ಬಿಟ್ಕೋಬೇಕು. ಟೊಮೊಟೊ ಚೆನ್ನಾಗಿ ಬೇಯಬೇಕು. ಆಮೇಲೆ ಇದು ಆಪ್ಷನಲ್ಲು, ಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿ ಹಾಕಿ, ಬೇಡ ಅಂದರೆ ಬೇಡ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು 1-2 ಕಟ್ ಮಾಡಿ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಬೇಡ. ಇವಾಗ ನಾನೇನು ಮಸಾಲೆ ತೊಗೊಂಡಿದ್ನಲ್ಲ ಅದನ್ನು ಅರಿಶಿಣದ ಪೌಡ್ರು, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು ಮತ್ತು ಪಾವ್ ಭಾಜಿ ಮಸಾಲ, ಇದು ಟೇಸ್ಟ್ ಅದೇ ಕೊಡೋದು. ಅದಕ್ಕೋಸ್ಕರ ನೀವು ಪಾವ್ ಭಾಜಿ ಮಸಾಲ ಬದಲಿಗೆ ನಾನು ಬೇರೆ ಹಾಕ್ತೀನಿ ಅಂತಲೇ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಪಾವ್ ಭಾಜಿ ಮಸಾಲೆ ಹಾಕಿದ್ದೀನಿ. ತುಂಬ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೂ ನೀವು ಮಾಡ್ಬೋದು. ಇಲ್ಲಾಂದರೆ ಏನಾದರೂ ಒಂದು ಟೈಮ್ಗೆ ತರಕಾರಿ ಏನೂ ಇಲ್ಲಪ್ಪ, ಏನೋ ಸಾಂಬಾರು ಹೆಂಗೆ ಮಾಡೋದು ಏನು ಅಂತ ಅನ್ನೋದಕ್ಕೆ ನಿಮ್ಗೆ ಟೊಮೊಟೊ ಇದ್ದರೆ ನೋಡಿ ಪಟ ಅಂತ ಆಗೋಗುತ್ತೆ 5 ನಿಮಿಷಕ್ಕೆ. ತುಂಬ ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡಿ. ಇವಾಗ ಕೊತ್ತಂಬರಿ ಹಾಕೊಳ್ಳೋಣ. ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವೇನು ರೈಸ್ ಮಾಡಿಟ್ಟಿದ್ವಲ್ಲ ಆ ರೈಸ್ನ ನೀವು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಟೊಮೊಟೊ ರೈಸ್ ರೆಡಿ. ನೋಡಿ, ಈ ಥರ ಚೆನ್ನಾಗಿ ಆ ಮಸಾಲೆ ಮತ್ತು ರೈಸು ಚೆನ್ನಾಗಿ ಮಿಕ್ಸ್ ಆಗಬೇಕು. ಉಪ್ಪು ಖಾರ ಹುಳಿ ಎಲ್ಲ ನೀಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಪುಳಿಯೋಗರೆ, ಚಿತ್ರಾನ್ನ ಅನ್ನೋದಕ್ಕಿಂತ ಇದನ್ನೊಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ತಿಂದು ಹೇಗಿದೆ ಅಂತ ಕಮೆಂಟ್ ಹಾಕಿ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬ ಥ್ಯಾಂಕ್ಸ್. ಹೀಗೆ ನನ್ನ ಚಾನಲ್ ರೆಸಿಪಿ ನೋಡ್ತಾಯಿರಿ, ಮಾಡಿ ತಿನ್ನಿ, ಹೇಗಿದೆ ಅಂತ ಕಮೆಂಟ್ ಹಾಕಿ. ಇನ್ಯಾವುದನ್ನು ಹೊಸ ರೆಸಿಪಿ ಬೇಕು ಅಂದ್ರೂ ಕಮೆಂಟ್ ಹಾಕಿ, ನಾನು ಮಾಡಿ ತೋರಿಸ್ತೀನಿ.